ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ಈಗ ನೇರ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆ ನೆಟ್ಕಲ್ ಗ್ರಾಮಕ್ಕೆ ಹೋಗುವಂತ ಸಮಯ. ಲೆಟ್ಸ್ ವೆಲ್ಕಮ್ ಡ್ರೋನ್ ಪ್ರತಾಪ್ ಅಂಡ್ ಹೆಲಿಕಾಪ್ಟರ್ ಗಗನ ಆನ್ ಸ್ಟೇಜ್. ಏನಮ್ಮ ಗಗನ ಸರ್, ಎಲ್ಲಿ ಹೆಲಿಕಾಪ್ಟರ್ ಎಲ್ಲೆಲ್ಲಿ ಹೋಗಿ ಬಂತು ಈ ಸಲಿ? ಅದ್ಭುತ ಸರ್, ನೆಕ್ಸ್ಟ್ ಲೆವೆಲ್. ಹೌದು. ಅದು ಹೆಲಿಕಾಪ್ಟರ್ ಕಿನ್ನ ಮೇಲೆ. ನೀವು ಹೋದ್ಮೇಲೆ ಅದು ಬೇರೆ ಲೆವೆಲ್ ಇರಲೇಬೇಕು. ಬಟ್ ಅಲ್ವಾ? ಸದ್ಯಕ್ಕೆ ನಮ್ಮೆಲ್ಲರಿಗೂ ನೋಡುವಂತ ತವಕ ಆಗಿದೆ. ಹೇಗಿತ್ತು ಈ ಒಂದು ಜರ್ನಿ, ಅಲ್ಲಿ ಏನೇನೆಲ್ಲ ಆಯ್ತು ಅಂತ ಖಂಡಿತವಲ್ಲೂ ನೋಡೋಣ. ವಿಡಿಯೋ ಪ್ಲೀಸ್. ಹಿಂಗೆ ನೆಟ್ಟಗೋರು ನೆಟ್ಕಲ್ ಸಿಗುತ್ತಾ? ಅಜ್ಜಿ, ಇಲ್ಲಿ ಡ್ರೋನ್ ಪ್ರತಾಪ್ ಅವ್ರ ಮನೆಗೆ ಹೆಂಗ್ ಹೋಗೋದು? ಹಿಂಗೋದ್ರೆ ಸಿಗುತ್ತಾ? ಥ್ಯಾಂಕ್ ಯು. ಪ್ರತಾಪ್, ವೆಲ್ಕಮ್ 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 ಟು ನೆಟ್ಕಲ್ ಮಂಡ್ಯ. ಅವಾ ಬಾವ, ಬನ್ನಿ ಗಗನವ್ರೆ. ಮೊದಲನೇ ಸರಿ ನಮ್ಮ ಮನೆಗೆ ಬರ್ತಿದ್ದೀನಿ. ಬಲ್ಗಾಲ ಇಟ್ಟು ಒಳಗೆ ಹೋಗೋ. ಫಸ್ಟು ಹಾಲು ಕರೆದು ಬಿಡೋಣ. ನಂಗೆ ಹಸು ಹತ್ರ ಬರಕ್ ಭಯ, ನಂಗೆ ಬಂದಿಲ್ಲ. ಅದೇನು ಮಾಡಲ್ಲ. ಪ್ರೆಗ್ನೆಂಟಾ? ಯಾವುದು? ಹಸು ಇಲ್ಲ, ಮತ್ತೆ ಬಟ್ಟೆ ಎಷ್ಟು ದಪ್ಪ ಐತೆ? ಅದು ನಾವು ಚೆನ್ನಾಗಿ ತಿನ್ನಿಸ್ತೀವಿ ಅದಕ್ಕೆ. ಕರ್ದಾಲ್ ಹೆಂಗಿರುತ್ತೆ ಗೊತ್ತಾ? ಕುಡ್ದಿದ್ರೆ ಯಾವಾಗ್ಲಾದ್ರು? ಇಲ್ಲ. ಕುಡ್ದಿಲ್ವಾ? ಸಾಕು. ಇನ್ನೊಂದ್ಸಲ ಬನ್ನಿ. ಏನಾಗಲ್ಲ, ಬನ್ನಿ. ಏನಾಗಲ್ಲ, ಇಲ್ಲಿ ಇಲ್ಲಿ ಸ್ವಲ್ಪ ಹಿಂಗ ನಿಂಗೆ ಪುಣ್ಯ ಮಾಡಿರ್ಬೇಕು, ಪುಣ್ಯ ಮಾಡಿರ್ಬೇಕು. ಅಷ್ಟೇ. ಹಾಲು ಕರಿಯೋದು ಹೆಂಗಿತ್ತು ಗಗನವ್ರೆ? ಹಾಲು ಕರಿಯೋದ ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಹಾಲು ಕುಡ್ದಿದಂತೂ ಇನ್ನೂ ಚೆನ್ನಾಗಿತ್ತು. ಇದು ಟ್ರೈಲರ್ ಅಷ್ಟೇ, ಪಿಕ್ಚರ್ ಅಭಿ ಬಾಕಿ ಹೈ. ಓ, ಈಗ ನಮ್ಮ ಮನೆ ದೇವರು ಮಲೆ ಮಹದೇಶ್ವರನ ದರ್ಶನಕ್ಕೆ ಹೋಗ್ತಾ ಇದೀವಿ. ಆಂಟಿ, ಇದು ನಮ್ಮಮ್ಮ ನನಗೆ ಕೊಟ್ಟಿರೋದು. ದೇವಸ್ಥಾನಕ್ಕೆ ಹೋಯ್ತಾ ಇದೀಯಾ ನೀನು? ನಮ್ಮ ಮಗಳಿದ್ದಂಗೆ. ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಇಲ್ಲಿ ಗಗನ್ ಅವರು ರಾಮಾಚಾರಿ ಮೂವಿಲಿ ಮಾಲಾಶ್ರೀ ಅವರು ಇದ್ರಲ್ಲ, ಹಂಗೆ ಕಾಣಿಸ್ತಾ ಇದಾರೆ ತೇಟ್. ದೇವಸ್ಥಾನಕ್ಕೆ ಹೋಗಿ ಬಂದ್ಮೇಲೆ ನಾನು ದಾರಿಲಿ ಬರ್ತಾ ಕೆರೆ ನೋಡಿದ್ದೆ. ಪ್ರತಾಪ್ ಅವ್ರಿಗೆ ಹೇಳ್ತಾ ಇದ್ದೆ ಅಲ್ಲಿ ಕೆರೆ ತುಂಬಾ ಚೆನ್ನಾಗಿದೆ. ಸರಿ ಬನ್ನಿ ಹಾಗಾದ್ರೆ ಹೋಗೋಣ ಅಂತ ಕರ್ಕೊಂಡು ಹೋದ್ರು. ನಾನು ಹಾವುಗಳು ಜೋರಾಗಿವೆ. ಕೈ ಹಾಕಕ್ಕಿಂತ ಮುಂಚೆ ಹೇಳ್ಬೇಕು ತಾನೆ, ಕಚ್ಬಿಟ್ರೆ ಕಚ್ಚಲ್ಲ, ಎಳ್ಕೊಳ್ತಾವ ಅಷ್ಟೇ ಹೆಬ್ಬಾವುಗಳು. ಬೆಳಿಗ್ಗೆ ಹಾಲು ಕರೆದ್ರು, ಇವಾಗ ದೋಣಿ ನಡೆಸ್ತಾರೆ, ಅಡಿಗೆ ಮಾಡಕ್ ಬರುತ್ತೆ, ಒಳ್ಳೆ ಒಳ್ಳೆ ಸರ್ಪ್ರೈಸ್ ಕೊಡ್ತಾರೆ. ಇನ್ನೇನ್ ಬೇಕು, ಎಲ್ಲ ಗುಡ್ ಕ್ವಾಲಿಟಿ ಈ ಹುಡುಗನ ಹತ್ರ ಇದೆ. ಅದಾದ್ಮೇಲೆ ನಾವು ಜಮೀನ್ಗೆ ಹೋಗೋಣ ಅಂತ ಜಮೀನಿಗೆ ಹೊರಟ್ವಿ. ನಮ್ಮಪ್ಪ ಏನಾರದು ಒಟ್ಟಲ್ಲಿ ಕೆಲಸ ಮಾಡ್ಬೇಕಾರೆ ನಮ್ಮವ್ವ ಹಿಂಗೆ ಬುತ್ತಿ ಕಟ್ಕೊಂಡು ಎತ್ಕೊ ಬರ್ತಾ ಇದ್ರು ಏರಿ ಮೇಲೆ. ನೆನ್ನೆಯಿಂದೆಲ್ಲ ಕುಯ್ಲಾಗೈತೆ. ಈಗ ಭತ್ತದ ಪಿಂಡಿನೆಲ್ಲ ತಗೊಂಡು ಹಾಕಬೇಕಲ್ಲಿ, ಈಗ ಮೆದೆ ಮಾಡಬೇಕು. ಹೌದಾ? ಮಾಡ್ತೀರಾ? ಮಾಡ್ತೀನಿ. ಯಾರಿಗೆ ಎತ್ಕೊಂಡೋಗಿ. ಇದು ಬ್ಯಾಲೆನ್ಸ್ ಇಂದನೇ ಜಾಸ್ತಿ ಇದೆ. ಬ್ಯಾಲೆನ್ಸ್ ಗಿಲೆನ್ಸ್ ಏನಿಲ್ಲ ಕಡಮ್ಮ, ಇದು ಹಳ್ಳಿ ಹೊರ್ಬೇಕು. ಎತ್ಕೊಂಡೋಗಿ ಬ್ಯಾಲೆನ್ಸ್ ಮಾಡ್ತೀನಿ. ಇದು ಈ ಕೈಯಲ್ಲಿ ಐತಲ್ಲ. ನಾನು ಈ ಹಳ್ಳಿ ಜೀವನ, ರೈತರ ಜೀವನ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡೇ ಬಿಡ್ತೀನಿ. ಈಗ ಭತ್ತ ಒಕ್ಕಣೆ ಮಾಡೋದು ಒಕ್ಕಣೆ ಅಂದ್ರೆ ಒಕ್ಕಣೆ ಅಂದ್ರೆ ಭತ್ತನ
ಇದನ್ನ ಬಿಡ್ಸೋದು. ಇದನ್ನೆಲ್ಲ ಹಂಗೆ ಮಾಡ್ಬೇಕಾ ಇವಾಗ? ಹೌದು, ಭತ್ತ ಬಡಿಬೇಕು. ಮಾಡಿ ಮತ್ತೆ ಹೆಂಗ್ ಮಾಡ್ತೀರಾ? ಅನ್ನ ಕೊಡುವ ತಾತ ನಾನು ಬಡಿತೀನಿ ಕೊಡಿ ಪ್ರತಾಪ್ ಅವರೇ. ನಿಜವಾಗ್ಲು ಮತ್ತೆ ನಾನು ಟ್ರೈ ಮಾಡ್ಬೇಕಲ್ಲ ಒಂದ್ಸರಿ. ಕಷ್ಟನೇ ಪ್ರತಾಪ್ ಅವರೇ ಇದು. ಅಯ್ಯೋ ನಿಮ್ ಕೈಲಿ ಆಗಲ್ಲ ಬಿಡ್ರಿ. ಯಾಕಾಗಲ್ಲ? ಮೈ ಎಲ್ಲ ತುರ್ಕೆ ಬರುತ್ತೆ ಆಮೇಲೆ. ಎಷ್ಟೊಂದು ಬಂದಿದೆ ನೋಡಿ ಹಿಡ್ಕೊಂಡು. ವಾವ್, ವೆರಿ ನೈಸ್. ಫಸ್ಟ್ ಟೈಮ್ ನನ್ ಗೊತ್ತಾ ಹಿಂಗ್ ಭತ್ತನ ಹಿಡ್ಕೊಂತಿರೋದು. ಇದು ವೇಟೇಜ್ ಫೀಲ್ ಆಗ್ತಾ ಇದೆ. ಅಗಿಬಾರ್ದು, ನುಂಗ್ಬೇಕು. ಅದೇನ್ ಪಿಜ್ಜಾನ ಬರ್ಗರ್ ಸ್ಟಫ್ ಮಾಡಕ್ಕೆ. ಕೈ ತೊಳ್ಕೊಳ್ಳಿ ಬನ್ನಿ. ಅಷ್ಟೆಲ್ಲ ಆದ್ಮೇಲೆ ಹಸುಗೆ ಹುಲ್ ತರಬೇಕು ಅಂತ ಹೇಳಿದ್ರು. ಸೊ ನಾನು ಪ್ರತಾಪ್ ಅವರು ಇಬ್ರು ಸೇರಿ ಹುಲ್ನ ಗಾಡಿಗೆ ಹಾಕಿ ಪ್ರತಾಪ್ ಅವರೇ ಗಾಡಿ ಓಡಿಸಿದ್ರು. ಫೈನಲಿ ನಾನೇ ಎತ್ತಿನ ಗಾಡಿ ಓಡಿಸಿ ಆಮೇಲೆ ಮನೆಗೆ ಬಂದ್ವಿ. ಮನೆಗೆ ಬಂದ್ಮೇಲೆ ಸೊ ಇವ್ರದ್ದು ಮೇನ್ ಕಸಬು ಬಂದ್ಬಿಟ್ಟೆ ರೇಷ್ಮೆ ಹುಳು. ಆಯ್ತಾ, ರೇಷ್ಮೆ ಹುಳು ಸಾಕಾಣಿಕೆ ಇದೆಲ್ಲ ನೋಡಿದೆ ನಾನು. ಈಗ ಸೊಪ್ಪು ಹಾಕೋದು ಹೆಂಗೆ ಗೊತ್ತಾ? ಹಾ. ಹಿಂಗೆ ಎತ್ಕೊಳ್ಳೋದು. ತಗೊಳ್ಳಿ, ಈಗ ಒಂದೊಂದು ಕಡ್ಡಿ ಮಡಿಗೆ ನಿಮ್ಗೆ ಗೊತ್ತಾಯ್ತು. ಎತ್ಕೊಂಡು ಈ ರೀತಿ ಹಿಂಗೆ ಒಂದು ಜೋಡಿಸಿ ಕಡ್ಡಿ ಹಿಂಗೆ ಒಂದೊಂದು ಕಡ್ಡಿ ಒಚ್ಚಾರಿಂದ ಮಡಿಕಾಗ. ಹಿಂಗೆ ಜೋಡಿಸೋದು. ದಿನಕ್ಕೆ ಎಷ್ಟು ಸರಿ ಹಾಕ್ತೀರಾ? ಎರಡೇ ಟೈಮ್. ಬೆಳಗ್ಗೆ 4 ಗಂಟೆ ರಾತ್ರಿಯಲ್ಲಿ ಹಾಕಿದ್ದೀನಿ, ಈಗ ಹಾಕ್ತೀನಿ. ಅದನ್ನೆಲ್ಲ ಒಂಥರ ಸ್ಮೂತಾಗಿ ಸಾಫ್ಟ್ ಆಗಿದ್ವು. ನನಗೆ ಮುಟ್ಟಕ್ಕೆ ಮುಂಚೆ ಭಯ ಆಯಿತು. ಆಮೇಲೆ ನಾನೇ ಟಚ್ ಮಾಡಿ ಫೀಲ್ ಮಾಡಿದೆ ಆ ಹುಳನೆಲ್ಲ. ಸೊ ರೇಷ್ಮೆ ಹುಳದೆಲ್ಲ ಆದಮೇಲೆ ಆಮೇಲೆ ಮನೆಗೆ ಬಂದ್ವಿ. ಥ್ಯಾಂಕ್ ಯು ಆಂಟಿ, ಥ್ಯಾಂಕ್ ಯು ಸೋ ಮಚ್. ನಿನ್ಗೆ ಒಳ್ಳೇದಾಗ್ಲಿ ಕಣವ. ನೀನು ಇನ್ನೂ ಎತ್ತರಕ್ಕೆ ಚೆನ್ನಾಗಿ ಬೆಳೆಯವ. ಈ ಊರು, ನಿಮ್ಮ ಮುಗ್ಧತೆ, ನಿಮ್ಮ ಪ್ರೀತಿ, ಈ ಹಳ್ಳಿ ಸೊಗಡು, ಹಳ್ಳಿ ವಾಸನೆ ಎಲ್ಲದನ್ನೂ ಮಿಸ್ ಮಾಡ್ಕೊಂತೀನಿ ನಾನು. ಸೊ ನಿಮ್ಮ ಮನೇಲಿ ಏನಾದರೂ ಫಂಕ್ಷನ್ ಆದರೆ ನನ್ನನ್ನು ತಪ್ಪದೆ ಕರಿಬೇಕಾಯ್ತಾ? ಬಾಯ್ ಬಾಯ್.